ಈ ರೋಡ್ ಪೂರ್ತಿ ಬರೀ ಹುಡುಗಿರ್ದೇ ಐತೆ, ನಮ್ಗಂತೂ ಏನು ಸಿಗ್ತಲ್ಲ. ಇದು ನಮ್ಮ ಸೇಲ್ ಮಾಡ್ತಾನಲ್ಲ, ಅವ್ನು ಊದಿದ ತಕ್ಷಣ ಲಾಟಿಯಿಂದ ಚಟೀರ್ ಅಂತ ಬಿಟ್ರು ತಲೆ ಮೇಲೆ. ಎಲ್ಲರನ್ನೂ ತೋರಿಸದೆ, ಬ್ಲಾಗಲ್ಲಿ ಎಲ್ಲರನ್ನೂ ತೋರಿಸದೆ. ಯಾ ಕರೆಕ್ಟ್. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಸೊ ಇವಾಗ ಸ್ಟಾರ್ಟ್ ಮಾಡ್ತಿರೋದು ಒಂದು ಮೊಬೈಲ್ ಶಾಪಲ್ಲಿ ಸ್ಟಾರ್ಟ್ ಮಾಡ್ತಾ ಇದೀವಿ. ಕಡ್ಲೆಕಾಯಿ ಪರ್ಸೆಗೆ ಇವಾಗ ಇಲ್ಲಿಂದ ಹೋಗ್ಬೇಕು, ಟೈಮ್ ಬಂದು 2 ಗಂಟೆ. ಈಗ ಹೊರಡಬೇಕು, ಏನೋ ಒಂದು ಜೆರಾಕ್ಸ್ ತಗೋತಾರೆ, ಒಂದು ಸ್ವಲ್ಪ ಕಾಲೇಜಲ್ಲಿ ಕೆಲಸ ಇದೆ ಅಲ್ವಾ, ಸೊ ಅದನ್ನು ಕೂಡ ಮುಗಿಸ್ಕೊಂಡು ಹಂಗೆ ಕಡ್ಲೆಕಾಯಿ ಪರ್ಸೆಗೆ ಹೋಗೋಣ ಅಂತ. ಸೊ ಇದು ನೋಡಿ, ಸೊ ನಮ್ಮ ಹುಡುಗ ಅಪ್ರೂಪಕ್ಕೆ ಸಿಕ್ಬಿಟ್ಟವನೆ, ಏನೋ ಜೆರಾಕ್ಸ್ ಹಾಕ್ತಾನೆ ಆ್ಯಂಡ್ ಇವನು ಏನೋ ಜೆರಾಕ್ಸ್ ಮಾಡಿಸ್ಕೊತಾನೆ. ಈ ಜೆರಾಕ್ಸ್ ಮುಗಿಸ್ಕೊಂಡು ಹೊರಡಬೇಕು ಇಲ್ಲಿಂದ. ಬನ್ನಿ ಹೋಗೋಣ. ಐಸ್ ನೋಡಿ, ನಾನು ಹೆಲ್ಮೆಟ್ ಇಟ್ಕೊಂಡಿದ್ದೀನಿ, ನನ್ನ ಮಗ ಬ್ಯಾಗ್ ಇಟ್ಕೊಳಕ್ಕಾಯ್ತಿಲ್ಲ. ವಿಡಿಯೋ ಅಂದರೆ ಮಾತ್ರ ಹೇಳ್ತಾನೆ. ನೋಡ, ಈ ಕಡ್ಲೆಕಾಯಿ ಪರ್ಸೆ ಪೂರ್ತಿ ನೋಡಿ, ಇವ್ನ ಮುಖ ನೋಡ್ಕೊಂಡ್ಬಿಡ್ಬೇಕಾರ. ಇವನು ಯಾವಾಗಲೂ ವಿಡಿಯೋದಲ್ಲಿ ಮಾತ್ರ ಬರಲ್ಲ. ಸೊ ಗೈಸ್, ಅಲ್ಲಿಂದ ಮುಗಿಸ್ಕೊಂಡು ನಮ್ಮ ಡ್ಯಾಡಿ ಫ್ಯಾಕ್ಟ್ರಿ ಹತ್ರ ಬಂದಿದ್ದೆ. ಆ ಗಾಡಿ ಚೇಂಜ್ ಅಲ್ಲಿ ಇಟ್ಬಿಟ್ಟು ಈ ಗಾಡಿ ಚೇಂಜ್ ಮಾಡ್ತಾ ಇದ್ವಿ. ಈಗ ನಾವು ತ್ರಿಬಲ್ಸ್ ಹೋಗ್ತಾ ಇದೀವಿ. ಏನೇ ಆದರೂ ಈ ನನ್ನ ಮಗನ ರೆಸ್ಪಾನ್ಸಿಬಿಲಿಟಿ. ಈಗ ನಾವು ಕಾಲೇಜ್ ಹತ್ರ ಹೋಗ್ತಾ ಇದೀವಿ. ಎಲ್ಲ 3 ಜನ ನೋಡ್ಕೊಂಬಿಡಿ. ಸೊ ಗೈಸ್, ಈಗ ಟೋಲ್ ಹತ್ರ ಬಂದಿದ್ದೀವಿ. ಅಲ್ಲಿ ಗಾಡಿ ಚೇಂಜ್ ಮಾಡಿದಾಗ್ಲೇ ಹೇಳ್ದೆ, ನಮ್ಮ ಗಾಡೀಲಿ ಪೆಟ್ರೋಲ್ ಇಲ್ಲ ಅಂತ. ನನ್ನ ಮಗ ಬ್ರಿಡ್ಜ್ ಹತ್ಬಿಟ್ಟವನೆ. ಅದು ಎಲ್ಲಿ ಬ್ರಿಡ್ಜ್ ಸೆಂಟ್ರಲ್ಲಿ ಪೆಟ್ರೋಲ್ ಖಾಲಿ ಆಗುತ್ತೆ ಅಂತ ಗೊತ್ತಿಲ್ಲ. ಇಷ್ಟೇ ಪೆಟ್ರೋಲ್ ಖಾಲಿ ಆಯಿತು ಅಂದರೆ ನೋಡು, ಹಿಂದಿಗ ಮುಚ್ಕೊಂಡು ಹಿಂದೆ ಬಾ, ನಾನು ಅನಿಸ್ ಕುತ್ಕೊಂಡು ಬರ್ತಾ ಇರ್ತೀನಿ, ತಳ್ಕೊಂಬ ನೀನು. ಬ್ರಿಡ್ಜ್ ಹತ್ತಿದಾಗ ಪೆಟ್ರೋಲ್ ಖಾಲಿ ಆಗುತ್ತೆ ಅಂತ ಅನ್ಕೊಂಡಿದ್ದೆ, ಆದರೆ ಬ್ರಿಡ್ಜು ಕೆಳಗಡೆ ಬಂದಾಗಿದೆ, ಪೆಟ್ರೋಲ್ ಖಾಲಿ ಆಗಿಲ್ಲ. ತ್ರಿಬಲ್ಸ್ ಹೋಗ್ತಾ ಇದೀವಿ. ಏನಾದರೂ ಕೇಸ್ ಬಿತ್ತು ಅಂದರೆ ನೋಡಿ, ಇವ್ನ ಮುಖ ನೋಡ್ಕೊಂಬಿಡಿ. ಗೈಸ್, ಏನು ಗೊತ್ತಾ, ಸೆಂಟ್ರಲ್ಲಿ ಕೂತಿದ್ದಾನಲ್ಲ, ಇವನ್ನ ನೋಡಿದ್ರೆ ನೀವು 25 ಇಯರ್ಸು 28 ಇಯರ್ಸ್ ಅಂತ ಅನ್ಕೋತೀರಾ. ಇವನ್ ಏಜ್ ಎಷ್ಟು ಗೊತ್ತಾ? ಒಂದು 20 ಇಯರ್ಸು, ಚೈಲ್ಡ್ ಚಪಾತಿ ಇವನು. ಅವ್ನು ಹೋಗ್ತಾ ಮುಖ ನೀಟಾಗಿ ನೋಡ್ಕೊಂಬಿಡಿ. ಆ ಮುಖ ತೆಗ್ದ್ಬಿಟ್ಟು ನೀಟಾಗಿ ಒಂದು ಮೀಮ್ ಹಾಕ್ಬಿಡ್ತೀನಿ ನೋಡಿ. ಅಣ್ಣ, ನನ್ನ ಕೈಲಿ ಆಯ್ತಾ ಇಲ್ಲ. ನನ್ನ ಏಜ್ ಬಂದು 21, ಇವನ್ ಏಜ್ ಬಂದು 22, ಇವನ್ 20 ಏಜ್. ಒಂದು ಮುಖ ತೋರಿಸ್ಬಿಡು ಒಂಚೂರು. ಅವ್ನ ಮುಖ ತೋರಿಸ್ತೀರಾ, ಸ್ವಲ್ಪ ಭಯ ಪಡ್ಕೊಂಡ್ಬಿಟ್ಟವನೆ. ಗೈಸ್, ಇವನು ನಾವು ಆ ರೋಡಲ್ಲಿ ಹೋಗೋಣ ಅಂತ ಹೇಳಿದ್ರೆ, ಇಲ್ಲ ಇದೇ ರೋಡಲ್ಲಿ ಹೋಗೋಣ ಅಂತ. ಈ 20 ವರ್ಷ ಇರೋ ಹುಡುಗ, ಚೈಲ್ಡು ಹುಡುಗಿ ನೋಡೋಕ್ಕೋಸ್ಕರ ಈಗ ಈ ರೋಡಲ್ಲಿ ಕರ್ಕೊಂಡ್ ಬಂದವನೆ. 2:30 ಟೈಮ್ ಅಲ್ವಾ, ಸೊ ಇವಾಗ ಬಿಡೋ ಟೈಮ್ ಅನ್ಸುತ್ತೆ. ಎಲ್ಲ ಲೈನ್ ನಡ್ಕೊಂಡು ನನ್ನ ಮಕ್ಳು ಪಾಸ್ ಮಾಡಿಸ್ಕೊಳ್ಳೋ ಟೈಮು ಅಷ್ಟೇ ಈ ಕಡೆನೇ ಮಾಡಿಸ್ಕೊಂಡಿತ್ತು. ಸೊ ಗೈಸ್, ಪೆಟ್ರೋಲ್ ಹಾಕ್ಸ್ಕೊತಾ ಇದ್ದೀನಿ. ಎನಿ ಟೈಮ್ ಪೆಟ್ರೋಲ್ ಅಂತೂ ಇರಲ್ಲ ನಮ್ಮ ಗಾಡೀಲಿ. ಈ ನಾವಂತೂ ಹಾಕ್ಸಲ್ಲ, ಏನು ಮಾಡೋದು, ಬಡವ್ರ ಹುಡುಗ ಅಲ್ವಾ, ನಾನೇ ಹಾಕ್ಸ್ತೀನಿ. ಸೊ ಈಗ ಪೆಟ್ರೋಲ್ ಹಾಕ್ಸ್ಕೊಂಡು ಕಾಲೇಜ್ ಹತ್ರ ಹೋಗ್ತಾ ಇದೀವಿ. ಕಾಲೇಜ್ ಹತ್ರ ಇನ್ನೊಂದು 5 ನಿಮಿಷ ಅಷ್ಟೇ. 5 ನಿಮಿಷದಲ್ಲಿ ಕಾಲೇಜಲ್ಲಿ ಯಾರ್ಯಾರು ಇರ್ತಾರಂತ ನೋಡೋಣ, ಬನ್ನಿ. ಟಿಯರ್ ಗಾಯ್ ಶ್ರೇಯಸ್ ಓಕೆ. ಏನ್ ಮಚ್ಚಿಯಲ್ಲಿ ರಾಕಿ ತುಂಬಾ ತಿಂಗಳಾದ್ಮೇಲೆ ಕಾಲೇಜ್ ಬಂದಿದ್ದೀನಿ. ಒಂದು ಸ್ವಲ್ಪ ಲೈಟ್ ಆಗಿ ಕಾಲೇಜ್ ವ್ಯೂ ನೋಡಿ ಅಂತೆ. ಸೊ ಅದಕ್ಕೆ ಒಂದು ರೌಂಡಿಂಗ್ಸ್ ಯಾವ ಥರ ಏನೇನು ಚೇಂಜಸ್ ಮಾಡೋರು ಅಂತ ನೋಡೋಣ ಅಂತ ಒಂದು ರೌಂಡಿಂಗ್ಸು. ಸೊ ನಾನು ಮತ್ತು ಅನೀಶ್ ಮತ್ತು ಶ್ರೇಯಸ್ 3 ಜನನೂ ಒಂದು ರೌಂಡಿಂಗ್ಸ್ ಆಗ್ತಾ ಇದ್ದೀವಿ. ಇನ್ನೂ ಬರಬೇಕು ಸ್ವಲ್ಪ ಜನ, ಅಥವಾ ರಾಕಿ ಒಬ್ಬ ಬರಬೇಕು. ಬರಲಿ. ಈ ಮೇಜರ್ ಪ್ರತಿ ಫ್ರೆಂಡ್ಸಲ್ಲೂ ಹೆಂಗಂದರೆ, ಒಬ್ಬ ಟಾಯ್ಲೆಟ್ಗೆ ಹೋಗ್ತಿದ್ದೀವಿ ಅಂದರೆ ಜೊತೇಲಿ ಒಂದು 4-5 ಜನ ಕರ್ಕೊಂಡು ಹೋಗ್ತಾರೆ. ಹಾಗೆ ಇವನು ಅನೀಶು ಟಾಯ್ಲೆಟ್ಗೆ ಹೋಗ್ತಾನೆ, ನಮ್ಮನ್ನ ಸುಮ್ಮನೆ ಕರ್ಕೊಬರ್ತಾನಿಗೆ. ಇದು ಪ್ರತಿಯೊಬ್ಬರು ಗ್ರೂಪಲ್ಲಿ ಇದ್ದೇ ಇರುತ್ತೆ. ಒಬ್ಬರು ಏನಾದರೂ ಟಾಯ್ಲೆಟ್ಗೆ ಅರ್ಜೆಂಟ್ ಆಯಿತು ಅಂದರೆ ಒಂದು 15 ಜನ, ಇದು ಕಮ್ಮಿ. ಇದು ಒಬ್ರಿಗೆ ಟಾಯ್ಲೆಟ್ ಅರ್ಜೆಂಟ್ ಆದರೆ 15 ಜನ ಜೊತೆಗೆ ಬರ್ತಿದ್ರು, 15 ಜನ ಜೊತೆಗೆ ಹೋಗ್ತಿದ್ರು. ಇದು ಮೇಜರ್ ಎಲ್ಲ ಫ್ರೆಂಡ್ಸ್ ಗ್ರೂಪಲ್ಲಿ ಇದ್ದೇ ಇರ್ತಾರೆ. ಇದು ಇವಾಗ ನೋಡಿ, ಇವನಿಗೆ ಅರ್ಜೆಂಟ್ ಆಗಿದೆ, ಸೊ ನಮ್ಮಿಬ್ರನ್ನ ಕರ್ಕೊಂಬಂದವನೆ. ಬಾಲ್ ನೋಡಿ ಗೈಸ್, ಕಾರಿಕ್ ಬಾಲು ಪ್ಲಸ್ ಇದು ಯಾವುದು ವಿಕ್ಕಿ ಬಾಲು, 2 ಕಂಬೈನ್ ಮಾಡಿಕೊಂಡು ತಗೊಳ್ಳಿ ಬಸ್ ತಂದವನೆ.
ಸೊ ನಾವು ರೀಲ್ಸು ವಿಡಿಯೋ ಎಲ್ಲ ಮುಗಿಸ್ಕೊಂಡು ಅಲ್ಲ ನಮ್ಮದು ಮುಗೀತು ಬ್ಯಾಚು. ಸೊ ಇವರೆಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಬಿಟ್ಟವ್ರೆ. ಓಕೆ 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 ಇಟ್ಸ್ ಓಕೆ, ಪರವಾಗಿಲ್ಲ. ಕಾಲೇಜ್ ಮುಗಿದ್ಮೇಲೆ ಇವರೇ ಎಲ್ಲ ರೀಲ್ ಸ್ಟಾರು. ನೋಡ್ಕೊಂಬಿಡಿ, ಅವರೇ ರೀಲ್ ಸ್ಟಾರು. ನಮ್ದು ಎಲ್ಲ ಮುಗೀತಲ್ಲ, ಸೊ ಅವ್ರ ಸರ್ತಿ ಈಗ. ಸೊ ಗೈಸ್, ಇವ್ರದೊಂದು ಗಾಡಿ ತ್ರಿಬಲ್ಸು, ನಮ್ದೊಂದು ಗಾಡಿ ತ್ರಿಬಲ್ಸು. ಅನೀಶು ಮತ್ತು ರಿತಿಕು BCUಗೆ ಹೋಗ್ಬಿಟ್ಟು ಏನೋ ಕೆಲಸ ಇದೆ ಅಂತೆ, ಮುಗಿಸ್ಕೊಂಡು ಅವ್ರು ಬರ್ತಾರೆ. ಸೊ ನಾವು 3 ಜನ ಮತ್ತು ಅಲ್ಲ ನಾವು 3 ಜನ ಅಲ್ಲ ಸಾರಿ 6 ಜನ ಕಡ್ಲೆಕಾಯಿ ಪರ್ಸೆಗೆ ಹೋಗ್ತಾ ಇದೀವಿ. ಚಲೋ ಕಡ್ಲೆಕಾಯಿ ಪರ್ಸಲ್ಲಿ ಫುಲ್ ಎಂಜಾಯ್ಮೆಂಟ್ ಮಾಡೋಣ. ಪಾರ್ಕಿಂಗ್ ಆಯಿತು, ಈಗ ಕಡ್ಲೆಕಾಯಿ ಪರ್ಸೆಗೆ ಹೋಗ್ತಾ ಇದೀವಿ. ಬನ್ನಿ ಹೋಗೋಣ, ಹೆಂಗಿರುತ್ತೆ ಎಂಜಾಯ್ಮೆಂಟ್ ನೋಡೋಣ. ಇಲ್ಲೇ ಗಾಡಿ ಯಾಕೆ ನಿಲ್ಸಿದ್ವಿ ಅಂದರೆ ಈ ರೋಡಿಂದ ಪೂರ್ತಿ ರಶ್ ಇರುತ್ತೆ ಆ್ಯಂಡ್ ನಮ್ಗೆ ಅಲ್ಲಿ ಪಾರ್ಕಿಂಗ್ ಮಾಡೋಕ್ಕೆ ಜಾಗ ಅಂತೂ ಇರಲ್ಲ. ಏನು ಗೊತ್ತಾ, ತುಂಬ ರಶ್ ಇರುತ್ತೆ ಮಾತ್ರ ಕಡ್ಲೆಕಾಯಿ ಪರ್ಸಲ್ಲಿ. ಇವತ್ತು ನಾವು ಕೊನೆ ದಿನ ಬಂದಿರೋದು ಆ್ಯಂಡ್ ನೋಡುವ ಕೊನೆ ದಿನದಲ್ಲೂ ರಶ್ ಇರ್ತಾರೆ ಇಲ್ವಾ ಅಂತ. ಬನ್ನಿ ಮುಂದೆ ಏನಾಗುತ್ತೆ ನೋಡೋಣ. ನಾವು 3 ಜನ ಏನೋ ಬಂದ್ವಿ, ಇನ್ನೂ 3 ಜನ ಬರಬೇಕು. ಸೊ ಅದಕ್ಕೋಸ್ಕರ ವೆಯ್ಟಿಂಗು. ಅವ್ರು ಬಂದಾಗ ಒಟ್ಟಿಗೆ ಹೋಗೋಣ. ನೋಡಿ, ಇಲ್ಲಿಂದಾನೇ ಸ್ಟಾರ್ಟು, ಫುಲ್ಲು ರಶ್ ಇಲ್ಲಿಂದಾನೇ ಇದೆ. ಅವ್ರು 3 ಜನನು ಬರಲಿ. ರಾಕಿ ರೈಟ್ ಹೆಜ್ಜೆ ಇಡು. ರೈಟ್ ಹೆಜ್ಜೆ ಇಡ್ತಾ ಇದೀವಿ. ನೋಡಿ, ಏನಾದ್ರು ಆಟ ಆಡ್ಬೇಕು, ತಗೋಬೇಕು ಕಣ್ಣಲ್ಲೇ ಕಣ್ಣಿಟ್ಟು ಏನೋ ಹೇಳಿಕೊಂಡನು ಅನ್ಸಿದ್ರೆ ತಗೋಣ. ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ಮು. ಓಯ್ ಕುಳ ಕಮಿಯರ್, ವೇರ್ ಆರ್ ಯು ಗೋಯಿಂಗ್? ಇದು ಬಂದು BMS ಕಾಲೇಜು. ಒಂದ್ಸಲಿ ವಾಲಿಬಾಲ್ ಆಡಕ್ಕೆ ಬಂದಿದ್ವಿ, ಆವಾಗಲೇ ಗೊತ್ತಿರೋದು. ಗರ್ಲ್ಸ್ ಕಾಲೇಜ್. BMS ಗರ್ಲ್ಸ್ ಕಾಲೇಜ್ ಇದು. ಯಾರಾದ್ರೂ ಕಪ್ ಕೊಡಿಸ್ತಾರಾ? ಏಯ್, ನಾನು ಮಾತಾಡ್ತಾ ಇದ್ದೀನಿ, ನಾನು ಯಾವ್ದೋ ಹುಡುಗಿ ಜೊತೆ ಮಾತಾಡ್ತಾನೆ. ಗೈಸ್ ನೋಡಿ, ಗೈಸ್ ನಮ್ಗೆ ಗೊತ್ತಿಲ್ಲಪ್ಪ. ನೋಡಿ, ಎಲ್ಲ ನಾವು ಈ ಕಡೆಯಿಂದ ಹೋಗಿ ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಒಳ್ಳೆ ಪಾಯಿಂಟ್ ಆಫ್ ವ್ಯೂ ಇದೆ. ಕಡ್ಲೆಕಾಯಿ ಪರ್ಸಲ್ ಏನ್ ಫೇಮಸ್ ಅಂತ ಕೇಳಿದ್ರೆ ಅಷ್ಟೇ, ಎಲ್ಲ ಕೆರ್ಕೆರ್ತಲ್ಲಿ ಹೊಡಿತಾರ ಮೇಲೆ. ದೀಪಕ್ ನೋಡುತ್ತರ ಎಮ್ಮಿ ಫ್ರೆಂಡ್ಸ್, ಕಡ್ಲೆಕಾಯಿ ಪರ್ಸಲ್ ಸೂಪರ್ ಐತಿ ಅಂತ ಹೇಳ್ಬೇಕು. ಹಾಯ್ ಚಿಲ್ಡ್ರನ್ಸ್, ಎಮ್ಮಿ ಫ್ರೆಂಡ್. ಗೈಸ್ ನೋಡಿ, PP ತೊಳಕ್ ಬಂದಿದ್ದೀನಿ. ಓಕೆ ಓಕೆ. ಓ ಬ್ಯಾಡ ಮಗ ಬ್ಯಾಡ ಕಣ. ಕಿತ್ನೆ ಬೈ 20 ರೂಪಾಯಿ 20 ರೂಪೀಸ್ ಅಂತೆ. ಇದಕ್ಕೆ ಕೊಡೋಣ, ಒಂದು ಸ್ವಲ್ಪ ಕೂತ್ಕೊಂಡು ಹೋಗೋಣ ಇದನ್ನ. ಗೈಸ್ ಸಂಜುಗೂ ಒಂದು ನಾನೇ ಕೊಡಿಸ್ತಾ ಇದ್ದೀನಿ, ಓಲಿ ಪಾಪ ತಗೊಳ್ಳೋ ಅಂತ ಕೊಡಿಸ್ತಾ ಇಲ್ಲ. ಈಗ ಬೇಡ ಅಂತಾನಪ್ಪ, ಊದ್ಕೊಂಡು ಹೋಗೋಣ ಅಂದ್ರೆ ಬೇಡ ಅಂತಾನೆ. ಅಲ್ಲ ಗೈಸ್, ನಾನು PP ತಗೊಂಡೆ ಓದೋಣ ಅಂತ, ಆದರೆ ಕಡ್ಲೆಕಾಯಿ ಪರ್ಸಲ್ಲಿ PP-ನ ಬ್ಯಾನ್ ಮಾಡ್ಬಿಟ್ಟವ್ರಂತೆ, ಓದಕ್ಕೆ ಬಿಟ್ಟಿಲ್ಲ. ಅದಕ್ಕೆ ಏನು ಮಾಡ್ತಾವ್ರ ಅಂದರೆ ಇದೈತಲ್ಲ ಇದನ್ನ ತೆಗೆದ್ಬಿಟ್ಟು ಸುಮ್ಮನೆ ಓದ್ತಾ ಇದ್ದೀವಿ. 30 ರೂಪಾಯಿ ವೇಸ್ಟ್ ಆಗ್ಬಿಡ್ತಾ. ಇನ್ನೊಂದು 10 ಸೆಕೆಂಡ್ ಅನ್ಸುತ್ತೆ, 10 to 15 ಸೆಕೆಂಡ್ ಅಷ್ಟೇ. ಅದಕ್ಕೂ ಮುಂಚೆ ನಾನು ಓದಿದ್ದೆ. ಪೊಲೀಸರು ಬಂದು ಕರೆಕ್ಟ್ ಟೈಮ್ಗೆ ಇದು ನಾವು ಸೇಲ್ ಮಾಡ್ತಾನಲ್ಲ, ಅವ್ನು ಓದಿದ ತಕ್ಷಣ ಲಾಟಿಯಿಂದ ಚಟೀರ್ ಅಂತ ಬಿಟ್ರು ಅಂತ ತಲೆ ಮೇಲೆ ಬಚಾವಾಗಿದ್ದೀನಿ ನಾನಂತೂ. ನನ್ನ ಪಕ್ಕದಲ್ಲಿ ಇವನಿದ್ದ, ಇವನಾರು ಊದ್ಬೇಕಿತ್ತದೆ. ಅಲ್ಲ, ಈಗ ಅವ್ರೇನೋ ಸೇಲ್ ಮಾಡೋನೇನೋ ಊದ್ತಾನಂತ ಬಿಟ್ಬಿಡಿದ್ರು. ನಿನ್ಗೇನ್ ಮಾಡ್ತಿದ್ರು, ಹಿಂದೆ ತಿರುಗ್ಬಿಟ್ಟು ತಿಕ್ ಮೇಲೆ ಬಿಟ್ಟಿದ್ರು. ಸೊ ಗಾಯ್ಸ್, ಸಿಕ್ಕಾಪಟ್ಟೆ ರಶ್ ಇದೆ. ಎಲ್ಲೆಲ್ಲೋ ರಶು. ಅಲ್ಲ, ಅಂಕಲ್ ಮುಂಚೆನೆ ಬಂದ್ಬಿಟ್ಟು ನಮ್ಗೊಬ್ರು ಅಂಕಲ್ ಬಂದು ಹೇಳಿದ್ರು, ಊದ್ಬೇಡ್ರಪ್ಪ ಫೈನ್ ಕಟ್ತಾರೆ ಅಂತ ಇಲ್ಲ ಹೇಳಿದ್ರು. ಇನ್ನೊಂದು ಮುಂಚೆನೆ ಬಂದು ಹೇಳ್ಬಿಟ್ಟಿದ್ರೆ ನಮ್ 30 ರೂಪೀಸ್ ಆದ್ರೂ ಹೊಡಿತಿತ್ತು. ಇವನು ಮಾವಿನಕಾಯಿ ಬೇರೆ ಕೇಳಿದ್ದ, ಅದನ್ನು ಕೊಡಿಸ್ಲಿಲ್ಲ. ಅದ್ರ ಬದಲು ಇದು ಯಾವ್ದೋ ಇದನ್ನ ಓದ್ಕೊಂಡು ಹೋಗ್ತಾ ಇದೀನಿ. ಇವನು ಬಂದಿರೋದು ನಮ್ ಜೊತೆ ಎಂಜಾಯ್ಮೆಂಟ್ ಮಾಡಕ್ಕೆ. ಹುಡುಗಿನ ಫೋನ್ ಮಾಡಿ ಮಾತಾಡ್ಕೊಂಡು ಬೇರೆ ಬರ್ತಾನೆ. ಇನ್ನೇನು ಎಂಜಾಯ್ಮೆಂಟ್ ಇರುತ್ತೆ ನಮ್ಮ ಜೊತೆ ಬಂದಾಗ. ಈಗ ಆಟಕ್ಕೆ ಹೋಗೋಣ ಅಂತ ಪ್ಲಾನ್ ಮಾಡಿದ್ದೀವಿ. ನೋಡಿ, ಏನೋ ಒಂದು ಚಿಕ್ಕ ಮಕ್ಳದ್ದು ಆಟ ಐತೆ. ಆಟ ಐತೋ ಇಲ್ಲೋ ಗೊತ್ತಿಲ್ಲ, ನೋಡುವ ಅದೇನು ಆಟ ಅಂತ. ಮನೆಯಲ್ಲಿ ಹೋಗೋಣ. 50 ರೂಪಾಯಿಗೆ 10 ರಿಂಗ್ ಅಂತೆ. ದೇವ್ರೊಣೆ ನನ್ನ ಕೈಲಂತೂ ಆಗಲ್ಲ. ಆಗುತ್ತಾ? ನಿನ್ ಕೈಲಿ ಆಗುತ್ತಾ? ಇದಂತೂ ಆಗಲ್ಲ. ಬೇಕಾರೆ ಅಲ್ಲಿ ಮುಂದೆ ಇರೋದು ಯಾವ್ದಾರ ಆಗ್ಬೋದು. ಇದಂತೂ ಖಂಡಿತ ಆಗಲ್ಲ, ಬರ್ಕೊಡ್ತೀನಿ ಬೇಕಾರೆ. ಇದು ಹೋದ ವರ್ಷ ಏನೋ ಟ್ರೈ ಮಾಡಿದ್ದೆ. ಅಯ್ಯೋ ಬರೀ ಸೌಂಡೇ ಐತೆ. ಒಂದು ಕೇಳಿಸ್ತಾ ಇಲ್ಲ. ಹಣ ಎಷ್ಟು ಒಬ್ರಿಗೆ? 50 ರೂಪಾಯಿ. ಎಷ್ಟು ಪಾಲು? ಎಷ್ಟು ಪಾಲು ಅಂತೀನಿ ನಾನು. ಬಲ್ಲಿರೋ ಪಾಲ್ಗಳೆಲ್ಲ ಕೊಡ್ತಾರೆ ಅಲ್ಲಿ. ನಾನು 50 ರೂಪಾಯಿ ಅಂದ್ರು, ಅಲ್ಲೇ ಪಾಲ್ ಕೊಟ್ಟಾರೆ. ಹಣ ಎಷ್ಟು ಪಾಲ್ ಅಂತ ಬೇರೆ ಕೇಳ್ತಿದ್ದೀನಿ ನಾನೊಬ್ಬ. ಮ್ಯಾಕ್ಸಿಮಮ್ ಏನು ಬರುತ್ತೆ ಅಂದರೆ, ಇಲ್ಲೋಡು, ಇದು ಟೀ ಸೋಸ್, ಅದ್ರ ಪಕ್ಕದ್ದು ರೀಸೆಂಟ್ ಆಗಿ ಇದೇ ಬರೋದು. ಬಾಲ್ಸ್ ಬರ್ತದೆ ಇದು. ಒಂದೊಂದಾಗಿ 6 ಬಾಲ್ ಕೊಡಬೇಕು. ಆಡ್ ಮಾಡಿದ ನಂಬರ್ ಪ್ರೈಸ್. ಅಕಸ್ಮಾತ್ ಆಡ್ ಮಾಡಿದ ನಂಬರ್ ಅಲ್ಲೇನಿದೆ ಅದೇ ದುಡ್ಡು ವಾಪಸ್. ಗೈಸ್ 6 ಬಾಲು 6 ಜನಕ್ಕೆ. ಸೊ ಎಲ್ರಿಗೂ ಒಂದೊಂದು ಕೊಡ್ತಾ ಇದ್ದೀನಿ.
ನೀನು ಹೆಂಗೆ ಬಿಟ್ರು ಈ ಕಡೆ ಹೋಗುತ್ತೆ ಈ ಕಡೆ ಹೋಗುತ್ತೆ ನೋಡಿ. ಹೊಸ ಟ್ರೈ ಮಾಡಿ ನಂಗೆ ಗೊತ್ತಿಲ್ಲ. ಹೋದ ವರ್ಷ ಆಡಿದ್ದು ನೆನಪಿದೆ, ಸೊ ಅದಕ್ಕೋಸ್ಕರ ನೀನು ನೀಟಾಗಿ ಬಿಡು ಹಿಂಗೆ. ಗೈಸ್ ಫುಲ್ಲ ಬಿಡ್ತಾನೆ. ಹಾಯ್ ಸೂಪರ್ ಮ್ಯಾನ್ ಮೊಸಿನ್ ಕಮನ್. ಓ 2+3 5 ರಾಕಿ ಕಮನ್. ರಾಕಿ ಬಾಯ್ ಈಗ ರಾಕಿ ಬಾಯ್ ಬಿಡ್ತಾನೆ ಈಗ. ಮ್ಯಾಕ್ಸಿಮಮ್ ಅಲ್ಲೇ ಹೋಗುತ್ತೆ. 4 ಬಿಟ್ಟ ಗುರು. ನೆಕ್ಸ್ಟ್ ಬಂದು ವಿಶ್ವಾಸು. ಓ ಜಸ್ಟ್ ಮಿಸ್ಸು. ನನ್ನ ಕೈಲಿ 2 ಬಾಲ್ ಇದೆ. ಅದು ಹಂಗೆ ಹೋಗುತ್ತದೆ. ವಯಸ್ಸಿಗ ಇಟ್ಟು ಒಟ್ಟಿಗೆ ಬರ್ತೀನಿ ನೋಡಿ ಈಗ. 17+4 ಎಷ್ಟು? 21. ಎಲ್ಲೈತಿ 21? ನನಗೆ ಗೊತ್ತು ಅದೆಲ್ಲ ಚಿಕ್ಕ ಚಿಕ್ಕದೇ ಕೊಟ್ಟಿರ್ತಾರೆ ಅಂತ. ಓ ಮೈ ಗಾಡ್, ನಮಗೆ ಸಿಕ್ಕಿದೆ ಇರಿ ತೋರಿಸ್ತೀನಿ ಈಗ. ಬಂತು ಬ್ರೋ, ಕೊಡ್ತಾವ್ರು ನಮಗೆ. ಕಾಫಿ ಟ್ರೇ ಸಿಕ್ತು. ಗೈಸ್ ಬ್ರೋ ನನ್ನಿಂದ 50 ರೂಪಾಯಿ ಇಸ್ಕೊಳ್ಳಿಲ್ಲ. ಏನೋ ಒಂದು ಖುಷಿ ಆಯ್ತು. 50 ರೂಪಾಯಿ ಇಸ್ಕೊಳ್ಳಿಲ್ಲ. ಮುಂಚೆ 50 ರೂಪಾಯಿ ಇಸ್ಕೊಳ್ಳಿಲ್ಲ ಅವರು. ಪರವಾಗಿಲ್ಲ ಬ್ರೋ ಅಂತ ಹೇಳಿದ್ರು. ಖುಷಿ ಆಗ್ಬಿಟ್ಟೆ. 2 ಚಾನ್ಸ್ ಇದರಲ್ಲಿ. 50 ರೂಪಾಯಿ 2 ಚಾನ್ಸು. ಲೆಟ್ ಮಿ ಟ್ರೈ. ಆಗುತ್ತೆ ಇಲ್ಲ ನನಗೆ ಗೊತ್ತಿಲ್ಲ. ಸೊ ಈ ಬಾಲ್ನ ರಾಕಿ ಕೊಡ್ತಾ ಇದೀನಿ, ಯಾಕಂದ್ರೆ ಸ್ಟ್ರೆಂತ್ ಇದೆ ಅಂತ. ರಾಕಿ ಟ್ರೈ ಮಾಡಿ ಒಂದ್ಸಲಿ. ಗೈಸ್ ಈಗ ನಂದು ಮತ್ತೆ ಇವಂದು ರಾಕಿದು ಎಷ್ಟಿದ್ ಬಾಲು ಆಗಿಲ್ಲ, ಸೊ ಅದಕ್ಕೋಸ್ಕರ ಹೇ ಪ್ರಭು ಹೇ ಹರಿರಾಮ್ ಕೃಷ್ಣ ಜಗನ್ನಾಥ ಪ್ರೇಮ ಹೋಯ್ತಾನೆ. ಹಾ ಕಮನ್ ಟ್ರೈ ಇಟ್ ಮ್ಯಾನ್. ಅಯ್ಯೋ ಒಂದೇ ಒಂದು ಚಂಬು ಮಿಸ್ ಆಯ್ತು. ಇವ್ರು ಕೂಡ ಆಟಗಳು ದೇವರಾಣೆ ಅಂತೂ ಆಗಲ್ಲ, ಅದಂತೂ ಗೊತ್ತಿರೋದು. ಚೆಲುವೆ ಕೊಡುವ ಹಸಿರು ಚಿಹ್ನೆ ಬೆಳಕಿಗಾಗಿ. ಇವೆಲ್ಲ ನಮ್ಗೆ ಆಡಕ್ಕಾಗಲ್ಲ, ಸೊ ಅದಕ್ಕೆ ನಾನು ಕೂಡ ಈಗ ಇದ್ರಲ್ಲಿ ಆಡೋಣ ಅಂತ ಡಿಸೈಡ್ ಮಾಡಿದ್ದೀವಿ. ಓಕೆ ನಾ ಡ್ರೈವರ ನೀ ನನ್ನ ಲವ್ವರ. ಈಗ ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಏನು ಹೇಳಲ್ಲ. ಹೇಳ್ರಕ್ಕೆ ಅದೇನು ಹೇಳ್ತಿದ್ದೆ ಒಂಚೂರು. ಹುಡುಗಿರ್ನಿಂದು ಎದಿರಿಬೇಕಂತೆ, ನಾವು ಫೋಟೋ ಸೆಲ್ಫಿ ಹಿಡ್ಕೊಬೇಕಂತೆ ನಿನ್ನ ಹತ್ರ. ನನ್ಗಂತೂ ಗೊತ್ತಿಲ್ಲ, ಆದ್ರೆ ಖುಷಿಯಪ್ಪ ನನ್ಗೇನಿಲ್ಲ. ಇವ್ ನೋಡು ಅವರೇ ಬರೋದ್ ಬಿಟ್ಬಿಟ್ಟು ನನ್ ಕೇಳಲ್ಲ ಅಂತ ಬೇರೆ ಹೇಳ್ತಾರೆ. ಇರ್ಲಿ ಪರವಾಗಿಲ್ಲ. 6 ಜನನು ಕೂಡ ಇದೀವಿ, ಇನ್ನೂ ಅವ್ರು 3 ಜನ ಬಂದಿಲ್ಲ, ಅವ್ರಿಗೆ ಬೇರೆ ವೇಟಿಂಗು. ಇಲ್ಲಿ ನೋಡಿದ್ರೆ ಎಮ್ಮಿ ಫ್ರೆಂಡ್ಸ್ ಅವ್ರವ್ರು ಎಲ್ಲ ಸಿಗ್ತವ್ರೆ. ಖುಷಿ ಇದೆ. ಎಲ್ರನ್ನೂ ತೋರಿಸೋದೆ ಬ್ಲಾಗಲ್ಲಿ. ಆಂಟಿ ಏನ್ ಗೊತ್ತಾ, ಎಲ್ಲ ತಗೋಬೇಕು ಅನ್ಸ್ತೈತೆ, ಆದ್ರೆ ದುಡ್ಡಿಲ್ಲ ಆಂಟಿ. ಕೊಟ್ರೆ ನಾವು ನೋಡಿ ಹಿಂಗೆ ತಗೊಂಡ್ಬಿಡ್ತೀವಿ. ನೋಡಿ ಇವೆಲ್ಲ ತಗೋಬೇಕು ಅನ್ಸ್ತೈತೆ. ಆಗ್ಲಿಂದ 3 ಜನ ಇವ್ರಿಬ್ರು ಅದೆಲ್ಲೋ ಹೋಗ್ಬಿಟ್ಟಿದ್ರು. ಈಗೇನ್ ಗೊತ್ತಾ, ಅಲ್ಲಿ ನಮ್ಮ ಹುಡುಗರನ್ನ ವಾಪಸ್ ಅಲ್ಲೇ ಅಲ್ಲ, ಅವ್ರು ಅಲ್ಲೇ ಅವರೇ ಆಟೋದಲ್ಲಿ. ಇಲ್ಲಿ ರಕ್ಷಿತಾ ಮತ್ತೆ ಅವ್ರ ಫ್ರೆಂಡ್ಸ್ ಎಲ್ಲ ಬಂದಿದ್ರು, ಸೊ ಅವಳನ್ನ ಹುಡ್ಕೊಂಡು ಹೋಗ್ತಾ ಇದೀವಿ. ಹಿಡ್ಕೊಂಡ್ ಬಂದಿದ ತಕ್ಷಣ ಕ್ಯಾಮ್ರಾ ಮುಗ್ತಾರೆ ನೋಡಿ ಗೈಸ್. ಇವರು ಅವ್ರ ಜೊತೆ ಫ್ರೆಂಡ್ಸ್ ಜೊತೆ ಬಂದಿದ್ದಾರೆ ಗೈಸ್. ಇನ್ನೊಬ್ಬ ಲವರ್ ಬಾಯ್ ನೋಡಿ, ಲವರ್ ಬಾಯ್ ಮೆಲ್ಲಕ್ಕೆ ಸೈಡಲ್ಲಿ ಮಾತಾಡ್ತಾನೆ. ರಕ್ಷಿತಾ ಹತ್ರ ಮಾತಾಡ್ಕೊಂಡು ವಾಪಸ್ ಈಗ ನಮ್ಮ ಗ್ರೂಪ್ ಫ್ರೆಂಡ್ಸ್ ಕಡೆ ಬಂದೆ. ನನ್ನ ವಾಯ್ಸ್ ಎಲ್ಲ ಹೋಗ್ಬಿಟ್ಟೈತೆ, ಏನಕ್ಕೆ ಗೊತ್ತಿಲ್ಲ. ಅಲ್ಲೇ ಕಿರ್ಚಾಡ್ಬಿಟ್ಟೆ ಜೋರಾಗಿ, ವಾಯ್ಸ್ ಹೊಟ್ಬಿಟ್ಟೈತೆ. ಈಗ ಮತ್ತೆ ಅನೀಶ್ನ ಸರ್ಚಿಂಗು. ಓಕೆ ರೀತಿಗೂ ಕಾಣಿಸ್ತಾ ಈಗ ಹುಡುಗ ಅಲ್ಲಿದ್ದಾನೆ. ಗೈಸ್ ಚಿಕ್ಕ ವಯಸ್ಸಲ್ಲಿ ಆಡ್ತಿದ್ವಿ ಇದನ್ನ. ಇದು ನೋಡಿ ಈಗ ನೆನಪಾಯ್ತು ನನಗೆ. ಇದು ನಾನು 10th ಅಲ್ಲಿ ಆಡ್ತಿದ್ದೆ, 9th ಅಲ್ಲಿ ಆಡ್ತಿದ್ದೆ ಅನ್ನೋದು ನೆನಪಾಗ್ಬಿಡ್ತು ಈಗ. ಸಿಕ್ಕಾಪಟ್ಟೆ ಆಡ್ತಿದ್ವಿ. ಯಾರಾದ್ರೂ ತಂದ್ರೆ ಮಾತ್ರ ಆಡ್ಕೊಂಡೆ ಕುತ್ಕೊಂತಿದ್ವಿ ಇದಂತೂ. ಓಕೆ ಮೂಡಿತೋ ಕೋಳಿ ಕೂಗಿತೋ ಬಾನಿಗೇರಿತೋ ರಂಗು.
ಗೈಸ್ ಕಡಲೆಕಾಯಿ ಮಸಾಲ ತಗೊಂಡ ನಮ್ಮ ಶಿಷ್ಯ. ನಮ್ದೊಂದು ಅರ್ಧ, ಅವನಿಗೊಂದು ಅರ್ಧ. ನಾನು ತಿನ್ನೋದು ಕಮ್ಮಿ, ಅದಕ್ಕೋಸ್ಕರ ಒಂದೇ ಇಸ್ಕೊಂಡಿದ್ದು. ಅನೀಶ್ ಜೈಂಟ್ ವಿಲ್ ಎಂಟ್ರೆನ್ಸ್ ಹತ್ತ ಇದ್ದಾನಂತೆ, ಸೊ ಅಲ್ಲಿಗೆ ಹೋಗ್ತಾ ಇದೀವಿ. ಯಾವ್ದಾದ್ರು ಅವ್ನ ಹತ್ರ ಎತ್ಕೊಂಡು ಹೋದ್ರೆ ಖಾಲಿ ಮಾಡ್ಬಿಡ್ತಾನೆ, ಅದಕ್ಕೆ ಇಲ್ಲೇ ಖಾಲಿ ಮಾಡ್ಕೊಂಡು ಹೋಗೋದು ಕಡಲೆಕಾಯಿ. ಅದಂತೂ ಫಿಕ್ಸು. ಅವ್ನ ಕೈಗೆ ಹೋಯ್ತು ಅಂದ್ರೆ ಅದು ವಾಪಸ್ ಬರಲ್ಲ ಅಂತಾನೆ ಅದು ಫಿಕ್ಸ್. ಅದು ಗೈಸ್ ಆಗ್ಲೇ ಏನೇನೋ ಸುಳ್ಳು ಹೇಳ್ದ ಇವನು, ಅದನ್ನೇ ನಂಬ್ಕೊಂಡವ್ರು ಇವನು. ಇಲ್ಲಿ ಬಂದ್ರೆ ಅಮ್ಮಮ್ಮದು ಒಂದು 500 ರೂಪಾಯಿ ಎತ್ಕೊಂಡು ಬನ್ನಿ, ಓಕೆನಾ? ಇವನಿಗೆ ಸ್ಯಾಲ್ರಿ ಕಮ್ಮಿ, ಇವನಿಗೆ ಸ್ಯಾಲ್ರಿ ಜಾಸ್ತಿ ಕೊಡ್ಸು ಅಂದ್ರೆ ಚಾರ್ಜ್ ಬೇರೆ 11% 10% ಐತೆ. ಐ ಡೋಂಟ್ ನೋ ಇನ್ನು ಎಷ್ಟು ವಿಡಿಯೋ ಮಾಡ್ಬೋದು ಗೊತ್ತಿಲ್ಲ ನಂಗಂತೂ. ಅನೀಶ್ ಹಾಯ್ ಮಾಡ್ದವನು. ಅಲ್ಲೇ ಅಲ್ಪ ಸ್ವಲ್ಪ ಮಿಕ್ಕಿತನ ಹಾಕ್ಸ್ಕೊತವ್ರೆ. ನನಗೆ ಅದು ಬೇಡ ಬೈ, ನನಗೆ ಒಂಚೂರು ಸ್ಮೆಲ್ ಕೊಡು, ಒಂಚೂರು ಇದೊಂಚೂರು ಸ್ಮೆಲ್ಲು. ಗೈಸ್ ಈ ಸ್ಮೆಲ್ಲೆಲ್ಲ ಹೊಟ್ಟೆ ತುಂಬಿಸ್ಕೊಂಡೆ ನಾನು, ಸಾಕು. ಥ್ಯಾಂಕ್ ಯು ಬೈ. ಕಂಪ್ಲೀಟ್ ಕಡಲೆಕಾಯಿ ಪರಿಸೆ ಮುಗಿಸ್ಕೊಂಡು ವಾಪಸ್ ಇಲ್ಲಿಗೆ ಬಂದ್ವಿ. ಜನ ಯಾಕೆ ಹೇಳ್ತೀರಾ, ಸಿಕ್ಕಾಪಟ್ಟೆ ಜನ ಇದ್ರು. ಎಲ್ಲ ಮುಗಿಸ್ಕೊಂಡು ಬಾಯ್ಸ್ ಎಲ್ಲ ಇಲ್ಲೇ ನಿಂತಿದ್ದಾರೆ. ಚಾರ್ಜ್ ಬೇರೆ 3% ಐತೆ, ಬಟ್ ಅದು ಚೆನ್ನಾಗಿತ್ತು, ಎಂಜಾಯ್ಮೆಂಟ್ ಚೆನ್ನಾಗಿತ್ತು. ನೆಕ್ಸ್ಟ್ ಮಾತುಕತೆ ಎಲ್ಲ ಚಾರ್ಜ್ ಹಾಕೊಂಡೋದ್ ಹೇಳ್ತೀನಿ, ಓಕೆ? ಅಲ್ಲಿ ಹೇಳ್ದಂಗೆ 3% ಚಾರ್ಜ್ ಇತ್ತು. ಸೊ ನನ್ನ ಮೊಬೈಲ್ ಕಂಪ್ಲೀಟ್ ಸ್ವಿಚ್ ಆಫ್ ಆಗ್ಬಿಟ್ಟಿತ್ತು. ಯಾವುದೇ ವಿಡಿಯೋ ಕೂಡ ಮಾಡೋಕ್ಕಾಗಿಲ್ಲ. ಸೊ ಡೈರೆಕ್ಟ್ ಮನೆಗೆ ಬಂದು ಮಲ್ಕೊಂಬಿಟ್ಟೆ. ನೋಡಿದ್ರಲ್ಲ ಕಡಲೆಕಾಯಿ ಪರಿಸೆ ಹೆಂಗಿತ್ತು ಅಂತ. ನಾನಂತೂ ಫುಲ್ಲು ಎಂಜಾಯ್ ಮಾಡಿದೆ. ನೀವು ಈ ವಿಡಿಯೋ ನೋಡಿ ತುಂಬಾ ಎಂಜಾಯ್ ಮಾಡಿದಿರ ಅನ್ಕೋತೀನಿ. ನೆಕ್ಸ್ಟ್ ವರ್ಷನೂ ಕಡಲೆಕಾಯಿ ಪರಿಸೆ ಬರುತ್ತೆ, ಆಗ್ಲೂ ಒಂದು ವಿಡಿಯೋ ಪ್ರಯತ್ನ ಮಾಡ್ತೀನಿ. ಅಂಡ್ ಮಿಸ್ ಮಾಡಿ ಕಡಲೆಕಾಯಿ ಪರಿಸೆಗೆ ಹೋಗಿ, ತುಂಬಾ ಎಂಜಾಯ್ಮೆಂಟ್ ಇರುತ್ತೆ. ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ, ಇದೇ ತರ ವಿಡಿಯೋ ತರ್ತಾ ಇರ್ತೀನಿ. ಸೊ ಹೊಸಬ್ರೆ ಯಾರಾದ್ರೂ ವಿಡಿಯೋ ನೋಡ್ತಿದ್ರೆ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.